ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಡಿಯೋವನ್ನು ತೋರಿಸ್ತೀನಿ. ನಮ್ಮ ಫೇಸ್ಗೆ ನಾವು ಬೆಳ್ಳಗಾಗಬೇಕು ಅಂತ ಮತ್ತು ಸ್ವಲ್ಪ ಶೈನಿಯಾಗಿ ಗ್ಲೋಯಿಂಗ್ ಬರಬೇಕು ನಮ್ಮ ಫೇಸ್ಗೆ ಅಂತ ಎಲ್ಲ ರೀತಿ ಕ್ರೀಮ್ಸ್ಗಳೆಲ್ಲ ನಾವು ಬಳಸ್ತಾ ಇರ್ತೀವಿ. ಆ ಕ್ರೀಮ್ಸ್ ಬದಲಾಗಿ ನಾವು ಮನೆಯಲ್ಲೇ ಈ ರೀತಿ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ಫೇಸ್ ಗ್ಲೋಯಿಂಗು ಬರುತ್ತೆ ಮತ್ತು ಬೆಳ್ಳಗೆ ಕೂಡ ಆಗ್ತೀವಿ. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಕ್ಲೆನ್ಸಿಂಗ್, ಮಾಯ್ಶ್ಚರೈಸಿಂಗ್ ಮತ್ತು ಫೇಶಿಯಲ್ಸ್, ಫೇಸ್ ಪ್ಯಾಕ್ ಈ ರೀತಿ ಎಲ್ಲವನ್ನು ಬಳಸ್ತಾ ಇರ್ತೀವಿ. ಈ ರೀತಿ ಬಳಸ್ದಿರ ನಾವು ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು, ಮನೆಯಲ್ಲಿ ನಮಗೆ ಯಾವ್ದು ಯೂಸ್ ಮಾಡಿದ್ರೆ ನಮಗೆ ಫೇಸ್ ಗ್ಲೋಯಿಂಗ್ ಆಗಿ ಬೆಳ್ಳಗೆ ಆಗ್ತೀವಿ, ಅದರಲ್ಲಿರೋಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ನಾವು ಹಾಲಿನ ಕೆನೆ ಬರುತ್ತಲ್ಲ, ಅದು ಕೂಡ ನಾವು ಒಂದು ಕ್ಲೆನ್ಸಿಂಗ್ ಥರ ನಾವು ಯೂಸ್ ಮಾಡ್ಕೋಬೋದು. ಆ ಕೆನೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಕ್ಲೀನಾಗಿ ನಾವು ಒಂದು 10 to 15 ಮಿನಿಟ್ಸ್ ನಾವು ಕ್ಲೀನಾಗಿ ಕ್ಲಾಕ್ ವೈಸಲ್ಲಿ ಮಸಾಜ್ ಮಾಡಿದ್ರೆ ನಮಗೆ ಸ್ವಲ್ಪ ಗ್ಲೋಯಿಂಗ್ ಬರುತ್ತೆ, ಬೆಳ್ಳಗೆ ಕೂಡ ಆಗ್ತೀವಿ. ಮತ್ತು ನಾವು ಹಾಲನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಹಸಿ ಹಾಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಆ ಹಾಲಿನ ಜೊತೆಗೆ ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ. ಇಲ್ಲ ಶುಗರ್ ನಮ್ಗೆ ಸೆಟ್ ಆಗೋದಿಲ್ಲ ಅಂತವರು ಅರಿಶಿನ ಪುಡಿ ಕೂಡ ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಒಂದು 10 to 15 ಮಿನಿಟ್ಸ್ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು ಹಾಲನ್ನು ತಗೊಂಡು. ಹಾಲಲ್ಲಿ ನಮಗೆ ಪ್ರೋಟೀನ್, ವಿಟಮಿನ್ ಇರುತ್ತೆ. ಸೊ ಅದರಿಂದ ನಮ್ಮ ಫೇಸ್ ಗ್ಲೋಯಿಂಗ್ಗೆ ವೈಟಾಗಿ ಆಗ್ತೀವಿ ಮತ್ತು ನಮ್ಮ ಸ್ಕಿನ್ನಲ್ಲಿರೋಂಥ ಡಸ್ಟೆಲ್ಲ ಕ್ಲೀನಾಗೆ ಹೋಗುತ್ತೆ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗ್ಬಿಟ್ಟು ನಮಗೆ ತುಂಬ ಚೆನ್ನಾಗಿ ನಮ್ಮ ಫೇಸ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾವು ಪಿಗ್ಮೆಂಟೇಷನ್ಸ್ ಮತ್ತು ಸನ್ ಟ್ಯಾನ್ ಇದಕ್ಕೂ ಕೂಡ ನಾವು ಹಾಲನ್ನು ಬಳಸ್ತೀವಿ. ಇದಕ್ಕೆ ಕೂಡ ನಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಹಾಲು. ಮತ್ತು ಡ್ರೈ ಸ್ಕಿನ್ ಅವ್ರಿಗೆ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಆ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಸ್ವಲ್ಪ ಫೇಸ್ ಎಲ್ಲ ಡ್ರೈ ಆಗಿಬಿಟ್ಟು ಸ್ವಲ್ಪ ಸ್ಮೂತಾಗೆ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೀತಿ ಒಂದು ಕ್ಲಾಕ್ ವೈಸ್ ಟೈಪ್ ನಾವು ಮುಂದಕ್ಕೆ ಒಂದು ಸಾರಿ ಮತ್ತು ಹಿಂದಕ್ಕೆ ಒಂದು ಸಾರಿ ಈ ರೀತಿ ನಾವು ಹಾಲಿಂದ ಮಸಾಜ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಫೇಸ್ ಗ್ಲೋಯಿಂಗಾಗೂ ಬರುತ್ತೆ ಮತ್ತು ಸ್ವಲ್ಪ ವೈಟಾಗೂ ಆಗುತ್ತೆ. ಮತ್ತು ನಮ್ಮ ಫೇಸಲ್ಲಿರುವಂಥ ಬ್ಲ್ಯಾಕ್ ಡಾಟ್ಸ್ ಇರುತ್ತಲ್ಲ, ಅವು ಕೂಡ ಕ್ಲೀನಾಗೆ ಹೋಗುತ್ತೆ. ನಾವು ಇದನ್ನು ವಾರಕ್ಕೆ 1-2 ಸಾರಿ ನಾವು ಈ ರೀತಿ ಹಚ್ಚೋದ್ರಿಂದ ನಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಬರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡಿ. ಈಗ ನಾನು ಅದನ್ನು ವಾಶ್ ಮಾಡಿ ತೋರಿಸ್ತೀನಿ. ನಿಮಗೆ ರಿಸಲ್ಟ್ ನೋಡ್ಬೋದು. ಈ ಕೈ ನನಗೆ ಆಗಿದೆ, ಆ ಸೈಡ್ ಇರೋಂಥ ಕೈ ಆಗಿದೆ ಅಂತ ಸ್ವಲ್ಪ ಗ್ಲೋಯಿಂಗ್ ಆಗಿ ಬಂದಿದೆ. ಡಸ್ಟೆಲ್ಲ ಕ್ಲೀನಾಗಿ ಹೋಗಿದೆ. ಈ ಹಾಲು ಅನ್ನೋದು ತುಂಬ ಚೆನ್ನಾಗಿ ಒಂದು ಕ್ಲೆನ್ಸಿಂಗ್ ಥರ ನಮಗೆ ಉಪಯೋಗ ಆಗುತ್ತೆ. ಈ ರೀತಿ ನಾವು ಟ್ರೈ ಮಾಡ್ಬೋದು ಮನೆಯಲ್ಲಿ. ನಾವು ಕ್ರೀಮ್ಸ್ ಬದಲಾಗಿ ಹಾಲಿನ ಜೊತೆನೇ ನಾವು ಈ ರೀತಿ ತುಂಬ ಚೆನ್ನಾಗಿ ನಾವು ವರ್ಕ್ ಆಗುತ್ತೆ. ಹಾಲು ತುಂಬಾ ಬೆನಿಫಿಟ್ ಆಗಿರುತ್ತೆ. ಹಾಲಿಂದ ಎಷ್ಟೊಂದು ಪ್ರಯೋಜನ ಇದೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡ್ದಲ್ಲ, ಒಂದು ಕೇವಲ ಹಾಲಿಂದ ನಮ್ಮ ಫೇಸ್ಗೆ ಎಷ್ಟೊಂದು ಉಪಯೋಗ ಇದೆ ಅಂತ ನೀವು ನೋಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್